ಇವತ್ತು ನಾವು ನಮ್ಮ ಮನೇಲಿ ಅಡುಗೆ ಏನು ಮಾಡಿದ್ವಿ ಅಂದರೆ ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ರೆಸಿಪಿ ರೊಟ್ಟಿ ಮುಟ್ಗಿ. ಹೇಗೆ ಮಾಡಿದ್ವಿ ಅಂತ ನೋಡ್ತೀರಾ? ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಂಡೇ ರೊಟ್ಟಿ ಮುಟ್ಗಿ ಮಾಡಿದ್ವಿ. ಇದು ಟ್ರೆಡಿಷ್ನಲ್ ರೆಸಿಪಿ ಅಗೇನ್. ಸೊ ನನಗೆ ತುಂಬ ಇಷ್ಟ ಆಗುತ್ತೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಯಾವುದಾದ್ರೂ ರೆಸಿಪಿ ಗೊತ್ತಿದ್ದರೆ, ಟ್ರೆಡಿಷ್ನಲ್ ರೆಸಿಪಿ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ. ಆಲ್ರೆಡಿ ಹೇಳಿರೋ ಹಾಗೆ ಇವತ್ತು ಸಂಡೇ ನಾವು ರೊಟ್ಟಿ ಮುಟ್ಗಿ ಮಾಡ್ತಾಯಿದ್ದೀವಿ. ಆ ಕಡೆ ರೊಟ್ಟಿ ರೆಡಿ ಆಗ್ತದೆ. ಸೊ ನಾನು ಈ ಕಡೆ ಈ ರೊಟ್ಟಿ ಮುಟ್ಗಿ ಮಾಡೋದಕ್ಕೆ ಏನೆಲ್ಲ ಬೇಕು ಅದನ್ನು ಇಂಗ್ರೀಡಿಯೆಂಟ್ಸ್ನ ನಾನು ಈ ಕಡೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮುಖ್ಯವಾಗಿ ಇದಕ್ಕೆ ಬೇಕು ಬೆಳ್ಳುಳ್ಳಿ, ಅದ್ರ ಜೊತೆಗೆ ಉಪ್ಪು. ಇದೆರಡೇ ಇದ್ರೂ ಸಾಕಾಗುತ್ತೆ. ಬಟ್ ನಾನಿದರಲ್ಲಿ ಸ್ವಲ್ಪ ಫ್ಲೇವರ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಅದು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು. ನಮ್ಮ ಟೇಸ್ಟಿಗೆ ಹೆಂಗೆ ಬೇಕೋ ಹಾಗೆ ನಾವು ಹಾಕೋಬೋದು. ನಿಮಗೂ ಕೂಡ ಈ ರೆಸಿಪಿ ಗೊತ್ತಿದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ನೀವೆಲ್ಲ ಹೇಗೆ ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನಾನಿಲ್ಲಿ 3 ಮುಟ್ಗಿಗೆ ಒಂದು ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಒಂದಷ್ಟು ಬೆಳ್ಳುಳ್ಳಿ, ಉಪ್ಪು ಇಷ್ಟು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಈಗ ಮೊದಲಿಗೆ ಒಂದು ಮೆಣಸಿನಕಾಯಿ ಖಾರ ನೋಡ್ಕೊಂಡು ಹಾಕೋಬೋದು. ಒಂದು ಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಉಪ್ಪು ಹಾಕಿ ಕುಟ್ಕೊಳ್ತಾ ಇದ್ದೀನಿ. ಉಪ್ಪು ಮತ್ತು ಸ್ವಲ್ಪ ಬೆಳ್ಳುಳ್ಳಿ. ಈ ಬೆಳ್ಳುಳ್ಳಿ ಎಲ್ಲ ಬಿಜಾಪುರದ್ದು, ಚಿಕ್ಕ ಚಿಕ್ಕದಾಗಿ ಜವಾರಿ ಬೆಳ್ಳುಳ್ಳಿ ಇದೆ. ಯಾವುದೇ ರೆಸಿಪಿ ಇರಬಹುದು, ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಎಲ್ರದ್ದು ಕೂಡ ಒಂದೊಂದು ಥರ ಟೇಸ್ಟಿಯಾಗಿ ಇರುತ್ತೆ. ಸ್ವಲ್ಪ ಹಾಕ್ಕೊಳ್ಳಿ. ಈಗ ರೊಟ್ಟಿ ರೆಡಿಯಾಗಿದೆ. ಸೊ ಇದನ್ನು ನಾನು ಚಟ್ನಿ ಕಲ್ಲಲ್ಲಿ ಹಾಕಿಬಿಟ್ಟು ಫಸ್ಟು ಇದು ಯಾವಾಗಲೂ ನಾವು ಬಿಸಿ ರೊಟ್ಟಿನೇ ಹಂಚಿಂದ ತೆಗೆದ ತಕ್ಷಣವೇ ಹಾಕಿಬಿಟ್ಟು ಸ್ವಲ್ಪ ಅದಕ್ಕೆ ಎಣ್ಣೆ ಹಾಕಿ ಮಡಚಿ ಅದನ್ನು ಕುಟ್ಕೋಬೇಕು. ಕೆಳಗೆ ಇಟ್ಕೊಳ್ಳಿ, ಅದು ಅಂಜಿಕೆ ಬರ್ತದೆ. ಇದು ನಾನು ಡೈನಿಂಗ್ ಟೇಬಲ್ ಮೇಲೆ ಇಟ್ಕೊಂಡು ಮಾಡ್ತಾ ಇದ್ದೆ, ಬಟ್ ಅದು ನನಗೆ ಆಗಲಿಲ್ಲ. ಅದೇ ಭಯ ಆಗೋಯಿತು, ಕಲ್ಲಲ್ವಾ ಎಲ್ಲಿ ಒಡೆದೋಗ್ಬಿಡುತ್ತೆ ಅಂತ ಭಯ ಆಯಿತು. ಸೊ ಹಾಗಾಗಿ ಕೆಳಗಡೆ ಇಟ್ಕೊಂಡು ಕುಟ್ಕೊಳ್ತಾ ಇದ್ದೀನಿ. ಇದರಲ್ಲಿ ಈ ಖಾರದ ಪುಡಿ, ಕೆಂಪು ಖಾರನೂ ಹಾಕೋದನ್ನು ನಾನು ನೋಡಿದ್ದೀನಿ. ಅದು ಕೂಡ ಚೆನ್ನಾಗಿರುತ್ತೆ ಅಂದ್ಕೊಳ್ತೀನಿ. ಬಟ್ ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ಇದಕ್ಕೆ ಎಣ್ಣೆ ಇನ್ನೂ ಜಾಸ್ತಿ ಆಗಬೇಕು, ಬಟ್ ನಾನು ಸ್ವಲ್ಪ ಕಡಿಮೆ ಹಾಕ್ಕೊಂಡ್ಬಿಟ್ಟಿದ್ದೀನಿ. ನಂಗೆ ಅದು ಗೊತ್ತಾಗಿಲ್ಲ. ನೋಡಿ ರೊಟ್ಟಿ ಹೆಂಗೆ ಬಿಸಿ ಬಿಸಿ ಇದೆ, ಹೊಗೆ ಎಲ್ಲ ಬರ್ತಾ ಇದೆ. ಆಲ್ರೆಡಿ ಕುಟ್ಟಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ, ಉಪ್ಪು ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮೆತ್ತಗಾಗೋವರೆಗೂ ಇದನ್ನು ಚೆನ್ನಾಗಿ ಕುಟ್ಕೋಬೇಕು. ಹಾಗೆ ಸೈಡ್ ಬೈ ಸೈಡ್ ಬಿಸಿ ಬಿಸಿ ರೊಟ್ಟಿ ಕೂಡ ರೆಡಿ ಆಗ್ತಾ ಇದೆ. ಈ ರೊಟ್ಟಿ ಸ್ವಲ್ಪ ದಪ್ಪ ಇರುತ್ತೆ, ಆದರೆ ಮೆತ್ತಗಾಗಿ ಆಗಬೇಕು, ತುಂಬ ಸಾಫ್ಟ್ ಆಗಿರಬೇಕು, ಬಿರ್ಸಾಗಬಾರ್ದು. ಒಂದು ಮುಟ್ಕಿ ಈಗ ಆಲ್ಮೋಸ್ಟ್ ರೆಡಿ ಆಯಿತು. ಈಗ ಇದನ್ನು ಕೈಯಿಂದ ಒಂಚೂರು ಮೆತ್ತಗೆ ಮಾಡಿಕೊಂಡು ಉಂಡೆ ಥರ ಮಾಡಿದರೆ ಈ ಮುಟ್ಕಿ ರೆಡಿಯಾಗಿರುತ್ತೆ. ಒಂದು ರೆಡಿ ಆಯಿತು. ಈಗ ಇನ್ನೊಂದನ್ನು ನೆಕ್ಸ್ಟ್ ಸೆಕೆಂಡ್ ಒನ್ ಮಾಡ್ತಾಯಿದ್ದೀನಿ. ಅಗೇನ್ ಹಂಚಿಂದ ಡೈರೆಕ್ಟಾಗಿ ಬಿಸಿ ರೊಟ್ಟಿ ತಗೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಉಪ್ಪು ಆ್ಯಂಡ್ ಕೊತ್ತಂಬರಿ ಸೊಪ್ಪು ಕುಟ್ಟಿಟ್ಕೊಂಡಿರೋದು ಆಲ್ರೆಡಿ, ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಪೇಸ್ಟ್ ಅದೆಲ್ಲನೂ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬ ಮೆತ್ತಗಾಗಿ ಆಗೋವರೆಗೂ ನಾವು ಇದನ್ನು ಕುಟ್ಕೊಳ್ಬೇಕು. ಅದಿಲ್ಲ ಅಂದರೆ ಉದುರುದ್ರಾಗ್ಬಿಡುತ್ತೆ, ಮೆತ್ತಗಾಗಲ್ಲ. ಅಂದರೆ ಉಂಡೆ ಥರ ಮಾಡೋಕ್ಕಾಗಲ್ಲ ಅದನ್ನು. ಸೊ ಹಾಗಾಗಿ ಅದು ಮೆತ್ತಗಾಗೋವರೆಗೂ ನಾವು ಅದನ್ನು ಕುಟ್ಕೋಬೇಕು. ಈ ಟ್ರೆಡಿಷ್ನಲ್ ರೆಸಿಪಿಗಳು ಟೇಸ್ಟಿನೂ ಹಾಗೇ ಇರುತ್ತೆ ಆ್ಯಂಡ್ ಹೆಲ್ದಿ ಕೂಡ ಅಷ್ಟೇ ಇರುತ್ತೆ. ಹಾಗಾಗಿ ನನಗೆ ಟ್ರೆಡಿಷ್ನಲ್ ರೆಸಿಪಿ ಇಷ್ಟ ಆಗುತ್ತೆ. ಆದರೆ ನಮಗೆ ಈಗ ಬೆಂಗಳೂರಲ್ಲಿ ಜೋಳದ ಹಿಟ್ಟು ಇದೆಲ್ಲ ಸಿಗೋದಿಲ್ಲ. ಅಂದರೆ ಚೆನ್ನಾಗಿ ಸಿಗುತ್ತೆ, ಬಟ್
ಅಲ್ಲಿ ನಮ್ಮೂರಲ್ಲಿ ಸಿಗೋ ಥರ ಇಲ್ಲಿ ಸಿಗೋದಿಲ್ಲ, ಎಲ್ರಿಗೂ ಗೊತ್ತಿರೋ ವಿಷಯ. ಸೊ ಹಾಗಾಗಿ ಈ ಥರ ರೆಸಿಪಿಗಳನ್ನ ಮಾಡೋದು ತುಂಬಾ ಕಡಿಮೆ ನಾವು ಇಲ್ಲಿ. ನಾವು ಚಿಕ್ಕವರಿರೋವಾಗಲೆಲ್ಲ ಈ ಥರ ರೆಸಿಪಿಗಳನ್ನ ತುಂಬ ತಿಂದಿದ್ದೀವಿ. ಸೊ ಹಾಗಾಗಿ ಮೇ ಬಿ ನಾವು ಈ ಥರ ರೆಸಿಪಿನ ನಾನು ಇಷ್ಟಪಡ್ತೀನಿ ಅಂತ ಅನಿಸುತ್ತೆ. ಯಾಕೆಂದರೆ ಆ ನೆನಪು ಬರ್ತಾ ಇರುತ್ತಲ್ಲ, ಸೊ ಆ ತಿಂದಿದ್ದ ಟೇಸ್ಟ್ ಕೂಡ ನಮಗೆ ಇನ್ನೂ ನೆನಪಿದೆ. ಸೊ ಬಿಸಿ ಬಿಸಿ ರೊಟ್ಟಿ ಮಾಡೋವಾಗೆಲ್ಲ ಮುಟ್ಗಿ ಮಾಡಿಕೊಡೋದು, ನಾವು ಅದನ್ನ ಹಿಡ್ಕೊಂಡು ಆಟ ಆಡ್ಕೊಂಡು ತಿಂತಾಯಿದ್ವಿ. ಸೊ ಅದೆಲ್ಲ ಚೆನ್ನಾಗಿ ನೆನಪಾಗುತ್ತೆ. ಸೊ ಇನ್ನೊಂದು ರೊಟ್ಟಿ ಮುಟ್ಗಿ ರೆಡಿ ಆಯಿತು. ಇದು ಲಾಸ್ಟ್ ಒನ್ ಮಾಡ್ತಾ ಇರೋದು. ಈ ಥರದ ಸಿಂಪಲ್ ಆಗಿರುವಂಥ ಟ್ರೆಡಿಷ್ನಲ್ ರೆಸಿಪೀಸ್ ಎಷ್ಟೊಂದಿದ್ದಾವೆ. ನಿಮಗೂ ಯಾವುದಾದ್ರೂ ಗೊತ್ತಿದ್ದರೆ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ, ಕಮೆಂಟಲ್ಲಿ ತಿಳಿಸಿ. ನನ್ನ ಮೈಂಡಲ್ಲಿ ಒಂದಷ್ಟು ಟ್ರೆಡಿಷ್ನಲ್ ರೆಸಿಪೀಸ್ ಇದೆ, ಅದನ್ನೆಲ್ಲನೂ ನಾನು ಯಾವಾಗ ಟ್ರೈ ಮಾಡ್ತೀನಿ, ಅದು ನಿಮ್ಮ ಜೊತೆಗೆಲ್ಲ ಶೇರ್ ಮಾಡ್ಕೊಳ್ತೀನಿ. ನಿಮ್ಗೆ ಯಾವ್ದು ಗೊತ್ತಿದೆ ಅದನ್ನು ಕಮೆಂಟಲ್ಲಿ ಹಾಕಿ. ಈ ರೆಸಿಪಿ, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತಾ? ನೀವು ಹೇಳಿರುವಂಥ ಬೇರೆ ಯಾವುದಾದ್ರೂ ಟ್ರೆಡಿಷ್ನಲ್ ರೆಸಿಪಿ ಇದ್ದರೆ ನಾನು ಅದನ್ನು ಟ್ರೈ ಮಾಡೋಕ್ಕೆ ಇಷ್ಟಪಡ್ತೀನಿ. ಈ ಚಾನಲ್ ಮೂಲಕ ನಿಮಗೆಲ್ಲ ಮಾಡಿಬಿಟ್ಟು ತೋರಿಸ್ತೀನಿ, ನನಗೆ ಹೇಗೆ ಅನ್ನಿಸ್ತು ಅಂತ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ನನಗೆ ಮೆಂತ್ಯ ಕಡುಬು, ಜೋಳದ ಕಡುಬು, ಈ ಸಜ್ಜೆ ಕಡುಬು, ಈ ಥರದ್ದೆಲ್ಲ ನನಗೆ ಇಷ್ಟ ಆಗುತ್ತೆ. ಆ ಥರ ಏನೋ ರೆಸಿಪಿ ನಿಮ್ಗೆ ಗೊತ್ತಿದ್ದರೆ ನನಗೆ ತಿಳಿಸಿ. ಸೂಪರ್ ಆಸಮ್, ಸಿಂಪಲ್ ಆ್ಯಂಡ್ ಹೆಲ್ದಿ ಟ್ರೆಡಿಷ್ನಲ್ ಉತ್ತರ ಕರ್ನಾಟಕ ರೆಸಿಪಿ ರೊಟ್ಟಿ ಮುಟ್ಗಿ. ಸೊ ಇದಾಗಿತ್ತು ಇವತ್ತಿನ ಸ್ಪೆಷಲ್ ವ್ಲಾಗ್. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್ ಆ್ಯಂಡ್ ಬಾಯ್.